ಇವರು ಸೈನ್ಯ ಬಲ ಜಾಸ್ತಿ ಇದ್ದಾಗ, ಒಕ್ಕಟ್ಟಿನ ರೂಪದಲ್ಲಿದ್ದಾಗ ಇದು ಗೆಲ್ಲುವುದು ಸಹಜ ಆಗ್ತದೆ. ಕೊನೆಗೆ 1565ಕ್ಕೆ ಏನಾಗುತ್ತೆ, 5 ಜನ ಸುಲ್ತಾನರು ಒಟ್ಟಿಗೆ ಸೇರಿಬಿಟ್ಟು ಇಮಾಮ್ ಶಾಹಿ, ಬರೀದ್ ಶಾಹಿ, ಕುತುಬುದ್ದೀನ್ ಶಾಹಿ, ನಿಜಾಮ್ ಶಾಹಿ ಮತ್ತು ವಿಜಯಪುರದ ಆದಿಲ್ ಶಾಹಿ, ಬಿಜಾಪುರ ಆದಿಲ್ ಶಾಹಿ ಅವರು, ಇವರು 5 ಜನ ಒಟ್ಟಿಗೆ ಸೇರ್ತಾರೆ. ಆದಿಲ್ ಶಾಹಿ ಅವರೇ, ನೀವು ವಿಜಯನಗರದ ರಾಜರಿಗೆ ಬಲಪಂಥಿ ಇರಿದಿರಿ, ವಿಶ್ವಾಸಿಕರಿದ್ದೀರಿ, ಅವರ ಜೊತೆಯಲ್ಲಿ ಕೂಡಿಕೊಂಡು ನಮ್ಮ ಮೇಲೆ ಯುದ್ಧಕ್ಕೆ ಬರಬೇಕು. ನೀವು ಯುದ್ಧ ಭೂಮಿಯಲ್ಲಿ ಆಹ್ವಾನ ರೂಪಕವಾಗಿ ಬಂದಾಗ ಹಿಂದೂ ರಾಜನಿಗೆ ಸಾಯಿಸಬೇಕು. ಅವ್ರು ರಾತ್ರಿ 7 ಗಂಟೆ ಸಮಯದ ನಂತರ ಹಿಂದೂಗಳು ಖಡ್ಗ ಮುಟ್ಟಂಗಿಲ್ಲ, ಯುದ್ಧ ಮಾಡಂಗಿಲ್ಲ ಸೂರ್ಯಾಸ್ತಮಾದ ಮೇಲೆ. ಹಾಗಾಗಿ ನೀವು ಈ ರಣನೀತಿಯಲ್ಲಿ ಈ ರಣ ಮೋಸವನ್ನು ಮಾಡಬೇಕು ಅಂತಂದು ಅವರು ಒಂದು ತೀರ್ಮಾನವನ್ನು ತೆಗೆದುಕೊಳ್ತಾರೆ. ಅದೇ ರೀತಿಯಾಗಿ ಇವರು 5 ಜನ ರಾಜರಲ್ಲಿ 4 ಜನ ರಾಜರು ಕೃಷ್ಣಾ ನದಿಯಿಂದ ಆ ಕಡೆಗೆ ತಂಗಡಿಗೆಯಲ್ಲಿ ಇಮಾಮ್ ಶಾಹಿ, ಬರೀದ್ ಶಾಹಿ, ಕುತುಬುದ್ದೀನ್ ಶಾಹಿ, ನಿಜಾಮ್ ಶಾಹಿ ಆ ಕಡೆ ಇರ್ತಾರೆ. ಬಿಜಾಪುರ ಆದಿಲ್ ಶಾಹಿ ಅವರು ವಿಜಯನಗರಕ್ಕೆ ಬಂದ್ಬಿಟ್ಟು ವಿಜಯನಗರದ ಅಳಿಯ ರಾಮರಾಯ ಮತ್ತು ವೆಂಕಟಾದ್ರಿ, ತಿರುಮಲಾದ್ರಿ, ಶ್ರೀರಂಗರಾಯರು ಈ ರಾಜರ ಜೊತೆಯಲ್ಲಿ ಕೂಡ್ಕೊಂಡು ಇಲ್ಲಿಂದನೇ ಅವರು ಕೃಷ್ಣಗಿರಿಯ ಮುಖಾಂತರ ಆ 40 ವಾರ್ಡ್ನಿಂದ ಮುಂದೆ ಅವರು ಎಲ್ಲಿ ಹೋಗ್ತಾರೆ, ತಂಗಡಿಗೆ ಹೋಗ್ತಕ್ಕಂಥದ್ದಾಗುತ್ತೆ. ರಕ್ಕಸಿಗೆ ಆ ಕಡೆಗೆ, ತಂಗಡಿಗೆ ಈ ಕಡೆ, ಮಧ್ಯದಲ್ಲಿ ಕೃಷ್ಣಾ ನದಿ ಸರ್. ಕೃಷ್ಣಾ ನದಿಯ ತೀರ ಕಾಲುವಳಿ ಮುಖಾಂತರ ದಾಟಿ ಬರಲಿಕ್ಕೆ ಸಾಧ್ಯ ಇರೋದಿಲ್ಲ. ಆನೆಗಳು, ಕುದುರೆಗಳು, ಹಸುಗಳು, ಮಾನವರು ಕಾಲುವಳಿ ಮುಖಾಂತರನೇ ಬರಬೇಕಾಗ್ತದೆ. ಅವಾಗ ಏನಾಗುತ್ತೆ, 19 ಕಿಲೋಮೀಟರ್ ಮುಂದೆ ಬೂದುಗುಂಪ ಅಂತ ಬರ್ತಾರೆ, ಅಲ್ಲಿ ಹೋಗ್ತಾರೆ. ವಿಜಯನಗರದವರು ಅದೇ ಬಲಭಾಗದಿಂದ ಮತ್ತು ಅವರು ಮುಂದೆ ಹೋಗ್ತಾರೆ. ಸೈನ್ಯ ಬಂದರೆ ತಡೆ ಹಿಡಿಬೇಕು, ನಾವು